ಸರ್ಕಾರ ರಚನೆ ಆದಾಗ ಅದೇನ್ ಜೋಶ್ ಇತ್ತು ಸರ್. ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿದೆ. ಈ ಸಾಹೇಬ್ರಿಗೆ ಬೇಡ, ಆ ಸಾಹೇಬ್ರಿಗೂ ಬೇಡ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗೂ ಕೂಡ ಇದೆ. ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ ಆ ಒಂದು ಸಮಿತಿ. ಯಾವ ಸಮಿತಿ ಅನ್ನೋದು ಕೂಡ ಇದು ದೋಸ್ತಿ ಸರ್ಕಾರದ ಹೊಂದಾಣಿಕೆಯ ಸ್ಟೋರಿ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ದೋಸ್ತಿ ಸಮನ್ವಯಕ್ಕೆ ಅಂತ ರಚಿಸಿದ್ದ ಸಮಿತಿ ಅದು. ಆದ್ರೆ ಸಮನ್ವಯ ಸಮಿತಿ ಸಭೆ ಬಗ್ಗೆ ಈಗ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸಮನ್ವಯ ಸಮಿತಿ ಸಭೆಗೆ ಸಿದ್ದರಾಮಯ್ಯ ಅವರು ಅಧ್ಯಕ್ಷರು. ಸಮಿತಿಯಲ್ಲಿ ಸಿಎಂ ಸೇರಿ ಒಟ್ಟು 5 ಜನ ಇದ್ದಾರೆ. ಆದ್ರೆ ಜೆಡಿಎಸ್ಗೆ ಈಗ ಸಮನ್ವಯ ಸಮಿತಿ ಬಗ್ಗೆ ಕಂಪ್ಲೀಟ್ ಆದ ನಿರ್ಲಕ್ಷ್ಯ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ನೋಡ್ತಾ ಇದ್ವಿ ಅಂದ್ರೆ ಸಾಕಷ್ಟು ಭಿನ್ನಮತೀಯ ಹೇಳಿಕೆಗಳು ಮತ್ತು ಒಂದ್ ಕಡೆ ಮೈತ್ರಿ ಧರ್ಮದ ವಿರುದ್ಧದ ಹೇಳಿಕೆಗಳು, ಹಾಗೆ ಇಲ್ಲಿ ಸಿಎಂ ಆಗಬೇಕು ಸಿದ್ದರಾಮಯ್ಯನವರು ಅನ್ನುವ ಹೇಳಿಕೆಗಳು, ಇಷ್ಟೆಲ್ಲ ಸಮಿತಿ ಕೇವಲ ಕಾಟಾಚಾರಕ್ಕೆ ಅನ್ನೋಂತೆ ಕಾಣ್ತಾ ಇದೆ. ಯಾಕಂದ್ರೆ ದೋಸ್ತಿ ಪಕ್ಷಗಳ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಉಂಟಾದಾಗಲೂ ಸಹಿತ ಸಮನ್ವಯ ಸಮಿತಿ ಸಭೆ ಸೇರಿ ಅದಕ್ಕೆ ಪರಿಹಾರವನ್ನ ಕಂಡುಕೋಬೇಕಿತ್ತು. ಆದ್ರೆ ಸಮನ್ವಯ ಸಮಿತಿಯಲ್ಲೇ ಈಗ ಸದಸ್ಯರ ಒಂದು ಅಭಾವ ಕಾಣ್ತಾ ಇದೆ. ಅಲ್ಲಿ ಇಷ್ಟು ದಿನ ಜೆಡಿಎಸ್ ಇಂದ 2, ಕಾಂಗ್ರೆಸ್ ಇಂದ 3 ಸದಸ್ಯರಿದ್ರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಡ್ಯಾನಿಶ್ ಅಲ್ಲಿ ಜೆಡಿಎಸ್ ನ ಪರವಾಗಿದ್ರು. ಕಾಂಗ್ರೆಸ್ ಇಂದ ಕೆ.ಸಿ. ವೇಣುಗೋಪಾಲ್ ಇದ್ರು, ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆ ಇತ್ತು, ಡಿ.ಸಿ.ಎಂ. ಪರಮೇಶ್ವರ್ ಸಹಿತ ಇದ್ರು. ಈಗ ಕಾಂಗ್ರೆಸ್ ಇಂದ 3 ಇದ್ದಾರೆ, ಆದ್ರೆ ಜೆಡಿಎಸ್ ಇಂದ ಒಬ್ಬರೇ ಇದ್ದಾರೆ. ಅಲ್ಲಿ ಡ್ಯಾನಿಶ್ ಅಲ್ಲಿ ಸಂಚಾಲಕರಾಗಿದ್ರು ಸಮಿತಿಗೆ. ಅವರು ಜೆಡಿಎಸ್ ಅನ್ನೇ ಬಿಟ್ಟು ಅಲ್ಲಿ ಸಮಾಜವಾದಿ ಪಾರ್ಟಿಯನ್ನ ಸೇರ್ಕೊಂಡಿದ್ದಾರೆ, ಬಹುಜನ ಸಮಾಜವಾದಿ ಪಾರ್ಟಿಯನ್ನ ಸೇರ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಆ ಸ್ಥಾನ ಖಾಲಿ ಉಳ್ಕೊಂಡಿದೆ. ಈಗ ಆ ಸ್ಥಾನಕ್ಕೆ ಯಾರು ಅಂತೇಳಿ ಇವರಿಗೂ ಕೂಡ ತೀರ್ಮಾನ ಆಗಿಲ್ಲ. ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಸಮನ್ವಯ ಸಮಿತಿ ಸಭೆನೂ ಆಗಿಲ್ಲ. ಯಾವುದೇ ರೀತಿಯ ಸಂಘರ್ಷ ಉಂಟಾದಾಗಲೂ ಸಹಿತ ಈ ಸಮಿತಿ ಸಭೆಯನ್ನೇ ಸೇರಿಲ್ಲ. ಅದು ಸರ್ಕಾರಕ್ಕೆ ಇದು ಬೇಡವಾಗಿದೆ ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದೆ ಇವರ ವರ್ತನೆ ನೋಡಿದ್ರೆ. ಮೊದಲನೇದಾಗಿ 2 ಪಕ್ಷಗಳ ರಾಜ್ಯಾಧ್ಯಕ್ಷರನ್ನ ಸೇರಿಸ್ಕೋಬೇಕು ಸಮಿತಿಗೆ ಅಂತೇಳಿ ಆಗ್ರಹ ಇತ್ತು. ಈ ಕಡೆ ವಿಶ್ವನಾಥ್ ಸಹಿತ ಆಗ್ರಹ ಪಡಿಸಿದ್ರು, ಆ ಕಡೆ ದಿನೇಶ್ ಗುಂಡೂರಾವ್ ಸಹಿತ ಒತ್ತಡ ಹೇರಿದ್ರು. ಆದ್ರೆ ಯಾವ ಕಾರಣಕ್ಕೂ ಸಹಿತ ಅವರಿಬ್ಬರನ್ನ ಸೇರಿಸ್ಕೊಳ್ಳಿಲ್ಲ. ಅದ್ರ ಹೊರತಾಗಿ ಈಗ ಇನ್ನೊಬ್ಬ ಸದಸ್ಯರು ಸಮಿತಿಯಿಂದ ಹೊರ ನಡೆದ್ರು, ಅಂದ್ರೆ ಪಕ್ಷವನ್ನೇ ಬಿಟ್ಟು ಹೋದ್ರು ಸಹಿತ ಆ ಸ್ಥಾನಕ್ಕೆ ಯಾರು ಅಂತೇಳಿ ಇದುವರೆಗೂ ಕೂಡ ಚರ್ಚೆ ಮಾಡಿಲ್ಲ. ಯಾರು ನೇಮಿಸಬೇಕು ಅಂತ ಕೂಡ ತೀರ್ಮಾನ ಆಗಿಲ್ಲ. ಸಮನ್ವಯ ಸಮಿತಿ ಸದ್ಯಕ್ಕಂತೂ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿದೆ. ಯಾವುದೇ ರೀತಿಯ ಸಂಘರ್ಷ ಉಂಟಾದಾಗ್ಲೂ ಸಹಿತ ಅವರು ಸೇರಿ ಮಾತುಕತೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಈ ಸಮಿತಿ ಕೇವಲ ಕಾಟಾಚಾರಕ್ಕಾಗಿದೆ. ಇನ್ನು ಮುಂದಾದ್ರೂ ಸಹಿತ ರಾಜ್ಯಾಧ್ಯಕ್ಷರ ಸೇರ್ಪಡೆ ಜೊತೆಗೆ ಖಾಲಿ ಆಗಿರುವಂತಹ ಸಂಚಾಲಕ ಸ್ಥಾನಕ್ಕೆ ಯಾರನ್ನು ನೇಮಿಸ್ತಾರೆ ಅನ್ನೋದು ಕೂಡ ಕುತೂಹಲ ಉಳ್ಕೊಂಡಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.